ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ನಂದು ಪೂಜಾರಿ. ಸ್ನೇಹಿತರೆ, ಅಚಾನಕ್ಕಾಗಿ ಅದೆಷ್ಟೋ ಘಟನೆಗಳು ನಮ್ಮ ಕಣ್ಮುಂದೆ ನಡೆದು ಹೋಗ್ತವೆ. ಕೆಲವೊಂದು ಈಗ ಆಗಬಾರ್ದಾಗಿತ್ತು, ಯಾಕೆ ಈಗ ಆಗ್ತಾ ಇದೆ, ಯುವಕರೆಲ್ಲ ಹೀಗೆ ಯಾಕೆ ತುಂಬ ದುರ್ಬಲ ಮನುಷ್ಯನವ್ರು ಆಗ್ತಾ ಇದ್ದಾರೆ, ಸಣ್ಣ ಪುಟ್ಟದಕ್ಕೆಲ್ಲ ಯಾಕೆ ಒಂದು ಸಾವಿನ ಅಂಚಿಗೆ ಹೋಗುವಷ್ಟು ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಹೋದಾಗ ಲಿಟ್ರಲಿ ಅವರ ಒಂದು ಮನಸ್ಸಿನ ಪರಿಸ್ಥಿತಿ, ಆ ಒಂದು ಯೋಚನೆ ಮಾಡುವ ಲಹರಿ ಮತ್ತು ಸೀಮಿತ ರೇಖೆಯೊಳಗಿನ ಚಿಂತನೆಗಳು ಅವರನ್ನು ಆ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ. ಅವರಿಗೆ ಸಾಕಷ್ಟು ಅವಕಾಶಗಳಿವೆ. ಅಪ್ಪ, ಅಮ್ಮ, ಅಕ್ಕ, ತಂಗಿ, ಬಂಧು ಬಳಗ ಇವರೆಲ್ಲರ ಪ್ರೀತಿ, ವಾತ್ಸಲ್ಯ, ಮಮಕಾರಗಳನ್ನೆಲ್ಲವನ್ನ ಮರೆತು ಯಾರೋ ಮೊನ್ನೆ ಸಿಕ್ಕಿರ್ತಕ್ಕಂಥ ಚಂಚಲ ಮನುಷ್ಯನ ಹುಡುಗಿಯ ಬೆನ್ನತ್ತಿರ್ತಕ್ಕಂಥ ಯುವಕ, ಹಣದ ವ್ಯಾಮೋಹಕ್ಕೆ ಬಿದ್ದಿರ್ತಕ್ಕಂಥವಳು, ಇವನ ಹತ್ರ ಹಣ ಖಾಲಿಯಾದಾಗ ಇವನನ್ನು ದೂರ ಮಾಡುತ್ತಾ ಮತ್ತೊಬ್ಬನೊಂದಿಗೆ ತಿರುಗಾಡುವವಳನ್ನು ಕಂಡು ಮನಸ್ಸು ನೊಂದುಕೊಂಡು ಆತ್ಮಹತ್ಯೆ ಅಂತ ಕೃತ್ಯಕ್ಕೆ ಕೈ ಹಾಕ್ತಕ್ಕಂಥ ಯುವಕರಿಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಹೀಗೆ ಒಂದು ಹುಡುಗನ ಚಿಂತಾಜನಕ ಸ್ಥಿತಿಯಲ್ಲಿ ವೈದ್ಯರ ಮುಂದೆ ಕೂತು ಮಾತನಾಡುವಾಗ ವೈದ್ಯರೇ ಒಂದು ಕ್ಷಣ ದಂಗಾಗಿ ಹೋಗಿರುವುದು ಸತ್ಯ. ಆತ ಕಡುಬಡವ, ಕಷ್ಟ ಬಿದ್ದು ಓದಿದ್ರು ಕೂಡ ತಲೆಗತ್ತದೆ. ಅಮ್ಮ ಅಪ್ಪನನ್ನು ಸಾಕಬೇಕು ಅಂತ ಕೂಲಿ ನಾಲಿ ಮಾಡುತ್ತಾ ಯಶಸ್ಸನ್ನು ಕಂಡು ಮುಂದೆ ಒಂದು ಸುಂದರವಾದ ಹುಡುಗಿಯ ವ್ಯಾಮೋಹದಲ್ಲಿ, ಪ್ರೀತಿಯಲ್ಲಿ, ನಿಜವಾದ ಪ್ರೀತಿಯಲ್ಲಿ ಬಿದ್ದಿದ್ರೆ ಬಹುತೇಕ ಅವನು ಈ ಒಂದು ಸಾವಿನ ಅಂಚಿಗೆ ಬಂದು ನಿಲ್ತಿರ್ಲಿಲ್ವೇನೋ. ಆದರೆ ಮೋಸಗಾರರ ಬಲೆಯಲ್ಲಿ ಬಿದ್ದು ಬಣ್ಣದ ಮಾತುಗಳಿಗೆ ಮರಳಾಗಿ ಅವಳೊಡನೆ ಅಲೆದಾಟದಲ್ಲಿ ಎತ್ತವರನ್ನು, ಒತ್ತವರನ್ನು, ನಂಬಿದವರನ್ನು, ನೆಂಟರನ್ನು ಎಲ್ಲರನ್ನ ಮರೆತು ಕೊನೆಗೆ ಸ್ನೇಹಿತರನ್ನು ಕೂಡ ದೂರ ಮಾಡಿಕೊಂಡು ಅವಳ ವ್ಯಾಮೋಹದಲ್ಲಿ ಬಿದ್ದವನು ಒಂದಿನ ಅವಳ ಕೈ ಕೊಟ್ಟು ಹೊರಟು ಹೋದಾಗ ಜೀವನವೇ ಇಲ್ಲ ಎಂದು ಆತ್ಮಹತ್ಯೆ ಅಂತ ಕೃತ್ಯಗೆ ಕೈ ಹಾಕಿರತಕ್ಕಂಥವನನ್ನು ವೈದ್ಯರು ನೋಡಿ ಅವನ ಕಥೆಯನ್ನು ಕೇಳಿದಾಗ ಹೇಳಿದೊಂದೇ ಮಾತು, ಇವತ್ತಿನ ಯುವಕರ ಮನಸ್ಥಿತಿಗಳು ತುಂಬ ದುರ್ಬಲ ಆಗ್ತಾ ಇವೆ. ಕಾರಣ ಹಲವಾರು ಇರ್ಬೋದು, ಆದರೆ ಕಣ್ ತೆರೆದು ನೋಡಿದಾಗ ಹಲವಾರು ಬಂಧುಗಳು, ಬಂಧುತ್ವ, ಬಾಂಧವ್ಯ, ಕಮಿಟ್ಮೆಂಟು, ಸೆಂಟಿಮೆಂಟು, ಸೋದರರು ಎಲ್ಲರೂ ಕಣ್ಮುಂದೆ ಬರ್ತಾರೆ. ಅವರನ್ನಾದರೂ ನೋಡಿ ಕೂಡ ಇಂಥ ಕೃತ್ಯಗಳಿಗೆ ಕೈ ಹಾಕಬಾರ್ದು ಅಂತ ಚಿಕ್ಕ ಧ್ವನಿಯಲ್ಲಿ ದುಃಖ ತಪ್ತರಾಗಿ ಹೇಳಿದ ಮಾತುಗಳನ್ನು ಕೇಳಿದಾಗ ಇವತ್ತು ಯುವಕರು ಎಷ್ಟು ದಾರಿ ತಪ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಬಂಧುಗಳೇ, ಈ ಥರದ ಕ್ಷಣಿಕವಾಗಿ, ತಾತ್ಕಾಲಿಕವಾಗಿ ಬಂದು ಹೋಗುವವರನ್ನ ಜೀವನದಲ್ಲಿ ಯಾವತ್ತೂ ಇಟ್ಕೊಳ್ಬೇಡಿ. ಜೀವನಕ್ಕೆ ಸರಿಯಾದ ಜೋಡಿ ಅಂದಾಗ ಮಾತ್ರ ಮುಂದಾಗಿ, ಅದು ಸರಿಯಲ್ಲ ಅಂದಾಗ ಹಿಂದೆ ಸರಿದು ನಿಮ್ಮ ಬೆನ್ನ ಹಿಂದೆ ಇರತಕ್ಕಂಥ ಹಲವಾರು ಬಂಧುಗಳೊಂದಿಗೆ ನಗುನಗುತ್ತಾ ಬಾಳ್ಬಿಡಿ. ಅದೇ ಜೀವನ ಅಲ್ವಾ? ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.